ಫ್ರೆಂಡ್ಸ್, ಇವತ್ತು ಸೋಮವಾರ. ಬನ್ನಿ, ಎಷ್ಟು ಟೈಮ್ 8 ಗಂಟೆ. ಮತ್ತು ಬೆಳಗ್ಗೆ ಮಧ್ಯಾಹ್ನ ಅಂಗಡಿ ಹೋಗಿದ್ದೆ. ಎಲ್ಲ ಕಾಯಿ ತುರಿದ್ದೀವಲ್ಲ ಅದೇ ಥರ ಆಗೈತೆ. ಈಗ ಅದಕ್ಕೆ ನೀರು ಹಾಕ್ಬಿಟ್ಟು ರುಬ್ಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ ಕ್ಷಣ, ಆಮೇಲೆ ಹುಳಿ ನೆನೆಸ್ಬಿಟ್ಟು ಹುಳಿ ರುಬ್ಕೊಳ್ಳೋಣ. ಬನ್ನಿ, ಕಾಯಿ ಚೆನ್ನಾಗಿ ಮಾಡಬೇಕು. ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ರುಬ್ಬಿದೆ ಫ್ರೆಂಡ್ಸ್. ಇವಾಗ ಮಸಾಲೆ ಪುಡಿ ಇದೆ, ನಾವು ಹೇಳ್ತೀವಲ್ಲ ಮಾಮೂಲಿ ಮಸಾಲೆ ಪುಡಿ ಅಂತೀವಿ ನಾವು ಇದನ್ನು. ಸಾಂಬಾರು ಪೌಡ್ರ್ ನಮಗೆ ಎಷ್ಟು ಬೇಕೋ ಮನೇಲಿ ಎಷ್ಟು ಜನ ಇದೆ ಎಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳೋದು. ನಮ್ಮ ಹಾಡು ಹೇಳ್ತೈತೆ. ಈಗ ನೀರು ಹಾಕೊಂಡು ರುಬ್ಬಿಕೊಳ್ಳೋಣ. ಬನ್ನಿ, ಚೂರು ಸ್ವಲ್ಪ ನಾವು ಮಾಮೂಲಿ ಹೇಗೆ ಮಾತಾಡ್ತೀವೋ ಹಾಗೆ ಮಾತಾಡ್ತೀನಿ ಫ್ರೆಂಡ್. ನನಗೆ ಆ ಥರ ಈ ಥರ ಸ್ಟೈಲಾಗಿ ವೀಡಿಯೋಕ್ಕೋಸ್ಕರನೇ ಬೇರೆ ಬೇರೆ ಥರ ಮಾತಾಡೋಕ್ಕೆ ಬರೋಲ್ಲ. ನಾನು ಹೇಗಿರ್ತೀನಿ ಹಾಗೆ ಮಾತಾಡ್ತೀನಿ. ಸ್ವಲ್ಪ ಅರಿಶಿನ ಇಟ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಈಗ ಅದನ್ನು ರುಬ್ಕೊಂಬರೋಣ. ಕಡಲೆಕಾಳೆಲ್ಲ ಬೇಯಿಸ್ಕೊಂಡಿದ್ನಲ್ವಾ, ಅದು ಮತ್ತು ಆಲೂಗಡ್ಡೆ, ಬದನೆಕಾಯಿ ಒಂದು ಚಿಕ್ಕ ಪಾತ್ರೆಯಲ್ಲಿ ಹಾಕಿ ಬೇಯಿಸಿಟ್ಟಿದ್ದೆ ಸಪ್ರೇಟಾಗಿ. ಎಲ್ಲನೂ ಒಂದೊಳಗಡೆ ಹಾಕಿದ್ದೀನಿ. ಕಡಲೆಕಾಳು, ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದೈತಿ. ಇವಾಗ ಮಸಾಲೆ ಹಾಕೋಣ ಫ್ರೆಂಡ್. ರುಬ್ಬಿಟ್ಕೊಂಡಿದ್ನಲ್ವ ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಸಾಂಬಾರು ಪೌಡ್ರು ಹಾಕಿ ರುಬ್ಬಿಟ್ಕೊಂಡಿದ್ದೆ. ಮರಳಿ ಒಗ್ಗರಣೆ. ಇದಕ್ಕೆ ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳೋಣ. ಮತ್ತು ಖಾರನೂ ಅಷ್ಟೇ ಬೇಕು. ನಾವು ಜಾಸ್ತಿ ಖಾರ ತಿನ್ನಲ್ಲ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಮನೇಲಿ ಮಾಡಿರ್ತೀರಲ್ವ ಅದ್ರ ಮೇಲೆ ಹಾಕ್ಕೊಳ್ಳಿ. ಮಸಾಲೆ ಪುಡಿ, ಸಾಂಬಾರು ಪೌಡ್ರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕಾಯಿ ಹಾಕಿರ್ತೀವಲ್ವ, ಜಾಸ್ತಿ ಏನು ಹಾಕಬೇಕಾಗಲ್ಲ. ಸಾರು ಮಾಡ್ತಾಯಿದೆ. ಅಮ್ಮು ಸಂಗೀತ ಅಭ್ಯಾಸ ಮಾಡಿ ಇವಾಗ ಸಿರಿಗನ್ನಡದಲ್ಲಿ ಮಹಾಬಲಿ ಹನುಮಂತ ಅಂತ ಧಾರಾವಾಹಿ ಬರುತ್ತೆ. ಇವಾಗ ರಜಾ ಅಲ್ವಾ, ಹಾಕೊಂಡು ನೋಡ್ತಾ ಇದ್ದಾಳೆ. ಸ್ಕೂಲ್ ಬಂದರೆ ಅವೆಲ್ಲ ಯಾವುದೂ ಹಾಕೋದಿಲ್ಲ, ಟಿ ವಿನೇ ಹಾಕಲ್ಲ. ನಾನು ರಾಯರದನ್ನು ನೋಡ್ತೀವಿ ಅಷ್ಟೇ. ಶನಿವಾರ ಭಾನುವಾರ 6 ಗಂಟೆಯಿಂದ 7 ಗಂಟೆವರೆಗೂ. ನನ್ನ ಮನೆಯವ್ರು ಬಂದರೆ 9 ಗಂಟೆ ಮೇಲೆ ನ್ಯೂಸ್ ಹಾಕ್ಕೊಂಡು ನೋಡ್ತಾರೆ ಅಷ್ಟೇ. ಇನ್ನೇನು ಬೇರೆ ಏನಕ್ಕೂ ನಾನು ಹಾಕೋಕ್ಕೆ ಹೋಗಲ್ಲ ಟಿ ವಿ. ಈ ಥರ ಅಂದರೆ ತುಂಬ ಚೆನ್ನಾಗಿರ್ತವೆ. ಪುರಾಣಗಳಲ್ಲಿ ಹೇಗಿತ್ತು ರಾಮಾಯಣ ಭಾರತ ನಾವು ನೋಡಿಲ್ಲ, ಅದೆಲ್ಲ ನಡೆದಿರೋದ. ಈ ಥರ ನೋಡಿದಾಗ ಮಕ್ಕಳಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆಂಜನೇಯ ಅಂದರೆ ಅವಳಿಗೆ ತುಂಬ ಫೇವರೇಟ್. ನೋಡ್ತಾಳೆ, ಕೂತ್ಬಿಟ್ಟವಳು ನೋಡೋಕ್ಕೆ. ಆಯ್ ಮಾಡಿ ಮಕ್ಕಳೇ. ಭರತನ ಮಗನ ಇದು ಕಳಿಸಿದ್ದಾರೆ ಯುದ್ಧ ಮಾಡೋಕ್ಕೆ. ಇವಾಗ ಅಲ್ಲಿ ಬಾಣ ಬಿಡ್ತಾ ಇದ್ದಾರೆ, ಪುಷ್ಕರಣ ಅಂತ. ಬನ್ನಿ, ಸಾಂಬಾರೆಲ್ಲ ಒಗ್ಗರಣೆ ಹಾಕೋಣ. ಇವಾಗ ಸಾಂಬಾರು ಒಗ್ಗರಣೆ ಹಾಕೋಣ. ಬಾಣಲೆ ಕಾದೈತೆ, ಎಣ್ಣೆ ಬಿಟ್ಟಿದ್ದೀನಿ, ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಹಾಕಿದ್ಮೇಲೆ ಚಿಟಪಟ ಅಂತ ಇದೆ. ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಿ.
ಫ್ರೈ ಮಾಡಿಬಿಟ್ಟು ಬೆಳ್ಳುಳ್ಳಿ ಹಚ್ಕೊಂಡಿದ್ದೀನಿ. ಈರುಳ್ಳಿ ಹಾಗೆ ಕಟ್ ಮಾಡ್ಕೊಂಡು ಎಣ್ಣೆ ಕಾದಿತ್ತಲ್ಲ, ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕ್ಬಿಟ್ಟೆ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಸಾಂಬಾರು ಮಾಡ್ತಾ ಇದೆ. ಒಗ್ಗರಣೆಗೆ ಹಾಕಿದೆ ಬಾಣಲೆ ಒಳಗಡೆ. ಆಮೇಲೆ ಅದೆಲ್ಲ ಚೆನ್ನಾಗಿದಾದ್ಮೇಲೆ ಬನ್ನಿ ಇವಾಗ ಆತ್ಮವಿಶ್ವಾಸವನ್ನು ನೋಡಿ ಅತ್ಯಂತ ಪ್ರಸನ್ನರಾಗಿರುವೆ. ಆದರೆ ಪುತ್ರ, ಯುದ್ಧವನ್ನು ಕೇವಲ ಆತ್ಮವಿಶ್ವಾಸದಿಂದ ಗೆಲ್ಲಲಾಗುತ್ತದೆ. ಉತ್ತಮ ಮಾರ್ಗದರ್ಶನದ ಅಗತ್ಯವೂ ಇದೆ. ಇದರಿಂದ ನಿನ್ನ ಮಾರ್ಗದರ್ಶನಕ್ಕಾಗಿ ನಾನು ನೇಮಿಸುವುದು ರಾಜಕುಮಾರ ಶತ್ರುಘ್ನನನ್ನು. ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಪ್ರಭು, ಈಗ ನಾವು ಅಶ್ವವನ್ನು ಪವಿತ್ರಗೊಳಿಸಬೇಕಿದೆ. ಹೇ ಋಷಿವರ್ಯ, ಪುಷ್ಕರನ ಸಾಮರ್ಥ್ಯ ಹಾಗೂ ಅನುಜ ಶತ್ರುಘ್ನನ ವಿವೇಕ ಹಾಗೂ ಶೌರ್ಯದ ಬಗ್ಗೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಆದರೆ ಹನುಮಂತನನ್ನು ನಾನು ಈ ಸೈನ್ಯದ ತುಕಡಿಯ ಸಂರಕ್ಷಕನಾಗಿ ಘೋಷಣೆ ಮಾಡಲು ಮನವಿ ಮಾಡುತ್ತೇನೆ. ಖಂಡಿತ ಪ್ರಭು. ಇವರನ್ನು ಸಂರಕ್ಷಕರನ್ನಾಗಿ ಮಾಡುವ ಅವಶ್ಯಕತೆ ಏನಿತ್ತು? ನಾವು ಹಾಗೂ ಶತ್ರುಘ್ನ ಚಿಕ್ಕಪ್ಪಗೆ ಸಾಕು. ಸಾಂಬಾರು ಇವಾಗ ಮಳ್ತಾ ಇದೆ. ಆಫ್ ಮಾಡೋ ಸಾಂಬಾರು ರೆಡಿ. ಕಡಲೆಕಾಳು, ಬಟಾಣಿ, ಕಡಲೆಕಾಳು, ಆಲೂಗೆಡ್ಡೆ, ಬದನೆಕಾಯಿ ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು. ಅದು ಅನ್ನ ಮಾಡಿದ್ದೀನಿ. ಆಮೇಲೆ ಮುದ್ದೆ ಮಾಡೋಣ ಮನೆಯವ್ರು ಬಂದಮೇಲೆ. ಸರಿ ಫ್ರೆಂಡ್ಸ್, ಥ್ಯಾಂಕ್ ಯು. ನೀವೇ ಸಾಂಬಾರು ಮಾಡ್ತೀರಾ ಕಮೆಂಟ್ ಮಾಡಿ. ನಮ್ಮ ಮನೇಲಿ ನಾನು ಮಾಡೋದು ಎಷ್ಟು ಸಿಂಪಲ್ ಸಾಂಬಾರು. ಬೇಳೆ ಸಾಂಬಾರೆಲ್ಲ ಮಾಡಿದ್ರೆ ಕಾಯಿ ಎಲ್ಲ ಹಾಕಲ್ಲ. ಈ ಥರ ಸಾಂಬಾರು ಮಾಡೋದಷ್ಟೇ, ಮಸಾಲೆ ರುಬ್ಕೊಳ್ಳೋದು. ಅಡುಗೆ ಎಲ್ಲ ಆಯಿತು ಫ್ರೆಂಡ್. ಇವಾಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು, ನಂಗೆ ಅಡುಗೆ ಆಯ್ತದೆ ಹಂಗೇನೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಸಿಂಕೆಲ್ಲ ಪಾತ್ರೆ ಎಲ್ಲ ಆವಾಗಲೇ ತೊಳ್ಕೊಂಬಿಟ್ರೆ ಏನು ಕಷ್ಟ ಆಗೋಲ್ಲ. ತುಂಬ್ಕೊಂಬಿಟ್ರೆ ಕೈಗಳು ಆಗೋಲ್ಲ ಫ್ರೆಂಡ್ಸ್. ಜಾಸ್ತಿ ಪಾತ್ರೆ ತೊಳೆಯೋಕ್ಕೆ ನಮಗೆ ಕೊರೋನಾ ಆಗ್ಬಿಟ್ಟಿತ್ತು.
ಆವಾಗಲಿಂದ ಬಲಗೈಯಲ್ಲಿ ಜಾಸ್ತಿ ಕೆಲಸ ಮಾಡೋಕ್ಕಲ್ಲ, ಎಷ್ಟೆಷ್ಟಾಗುತ್ತೆ ಎಲ್ಲ ಆವಾಗಲೇ ನೀಟಾಗಿ ಮಾಡ್ಕೊಂಡಿರ್ತೀನಿ. ಎಲ್ಲ ಕೆಲಸ ಐತೆ, ಏನು ಕೆಲಸನೂ ಇಲ್ಲ ಇವಾಗ. ಅಮ್ಮ ಜೊತೆ ನಾನು ಸ್ವಲ್ಪ ಮಹಾಬಲಿ ಹನುಮಂತ ನೋಡೋಣ. ಒಬ್ಬಳೇ ನೋಡ್ತಾಳೆ, ಎಲ್ಲ ಹೇಳ್ತಾಳೆ ರಾಮಾಯಣ ಹೆಂಗೆ ಕಣಮ್ಮ ಹಂಗೆ ಅದು ಹಿಂಗಾಯ್ತಂತೆ ಎಲ್ಲ ರಪ್ಪ ಬತ್ತಿದಂಗೆ ವರದಿ ಒಪ್ಪಿಸ್ಬಿಡ್ತಾಳೆ ಫ್ರೆಂಡ್ಸ್. ನೋಡಿ ಆಮೇಲೆ ಸಿಗೋಣ. ನೀರು ತಗೊಂಡು ಬಂದರು ನೋಡಿ ನಮ್ಮ ಮನೆಯವ್ರು ಇವರೇ.